ಇವತ್ತು ನಾನು ಪ್ರಾರ್ಥನೆಗೆ ಅಗೇನ್ಸ್ಟ್ ಇಲ್ಲ, ಪ್ರಾರ್ಥನೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಫಾಸ್ಟಿಂಗ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ವಾಕ್ಯ ಇಲ್ಲದೆ ನೀವು ಇದೆಲ್ಲ ಮಾಡ್ತಾಯಿದ್ರೆ ಬೀಜನೇ ಆಗದೆ ನೀರು ಈ ಥರ ಇರ್ತೈತೆ. ಅದಕ್ಕೇ ಫಸ್ಟ್ ಯು ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ದ ವರ್ಡ್. ವಾಕ್ಯಕ್ಕೆ ನೀವು ಬೆಲೆ ಕೊಡಬೇಕು, ಮುಖ್ಯತ್ವ ಕೊಡಬೇಕು. ಯಾಕೆಂದರೆ ನಿಮ್ಮ ಪ್ರಾರ್ಥನೆನೇ ವಾಕ್ಯವಾಗಿಬಿಡ್ಬೇಕು. ದೇವರು ಈ ಥರ ಇಮೋಷ್ನಲ್ ಆಗಿ ಕೆಲಸ ಮಾಡಲ್ಲ, ಕಣ್ಣೀರಿಗೆ ಕೆಲಸ ಮಾಡಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ನಾವೇನು ಅನ್ಕೊಂಡ್ಬಿಡ್ತೀವಿ ಅಂದರೆ ತುಂಬ ಕಣ್ಣೀರಿಟ್ಟರೆ ದೇವ್ರೂ ಬಂದ್ಬಿಟ್ಟು ನೀನು ಅಳೋದು ನೋಡಿ ನನಗೂ ಬೇಜಾರಾಗ್ತೈತೆ, ಏನು ಮಾಡೋದು. ಕೆಲವ್ರು ಹೆಂಗೆ ಅನ್ಕೊಂಡ್ಬಿಡ್ತಾರೆ ಅಂದರೆ ಅಳ್ತಾ ಇದೆ ದೇವ್ರು ಹಿಂಗೆ ತಟ್ಬಿಟ್ಟು ಬೇಜಾರು ಮಾಡ್ಕೊಬೇಡಮ್ಮ, ನನಗೂ ಬೇಜಾರಾಗ್ತೈತಿ, ಏನು ಮಾಡೋದು. ನೀನು ಅಳೋದು ನೋಡಿ ನನಗೂ ಅಳು ಬರ್ತೈತಿ, ಏನು ಮಾಡೋದು. ಅಂದರೆ ನಾನು ಏನು ಮಾಡೋಕ್ಕಲ್ಲ, ನೀನು ಏನು ಮಾಡೋಕ್ಕಲ್ಲ, ಹಂಗಾಗ್ಬಿಡ್ತಾನೆ ಬರ. ಅಪ್ಪ, ಈ ಸೋ ಪವರ್ಫುಲ್ ಗಾಡ್, ದೇವರು ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಸರ್ವಶಕ್ತನಾದ ದೇವರು ಎಂಥ ಪರಿಸ್ಥಿತಿಗಳನ್ನು ನಾವು ಚೇಂಜ್ ಮಾಡೋದಕ್ಕೆ ಸಾಧ್ಯ ವಾಕ್ಯನ ಇಟ್ಕೊಂಡು. ಅದಕ್ಕೆ ನಾವು ಕಣ್ಣೀರು ಹಾಕಿ ಗೋಳಾಡಿ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನೋ ಕೇಳಿಬಿಡ್ತಾರೆ ಅಂದ್ಬಿಟ್ಟು ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ, ಒಬ್ಬರೇ ಮಾಡಿದ್ರೆ ದೇವ್ರು ಕೇಳಲ್ಲ. ಒಂದು 3 ಜನನ ಕೂಡಿಸ್ಕೊಂಡು 3 ಜನ ಬನ್ನಿ ಸಿಸ್ಟರ್ ಕೈ ಇಟ್ಕೊಂಡು ಪ್ರೇಯರ್ ಮಾಡೋಣ. 3 ಜನ ಸಾಲಲ್ಲ, ಒಂದು 100 ಜನನ ಕರ್ಕೊಳ್ಳಿ. ಒಂದು ಕಂಪನಿ ಮುಂದೆ ಸ್ಟ್ರೈಕ್ ಮಾಡ್ದಂಗೆ ನಾವೆಲ್ಲರೂ ಏನು ಮಾಡೋಣ, ಬೇಕೇ ಬೇಕು, ನ್ಯಾಯ ಬೇಕು ಅನ್ನಂಗೆ ಇವತ್ತು ಪ್ರಾರ್ಥನೆಗಳಾಗೋಯ್ತು. ದೇವರೇ ಏನಾದರೂ ಮಾಡೋದು. ಶಿಲುಬೆಯಲ್ಲಿ ಸತ್ತು ಪ್ರಾಣ ಕೊಟ್ಟಿದ ಮೇಲೆ ಇನ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನನಗೆ ಇದು ಕೊಡು ಅದು ಕೊಡು ಅಂತಾರಲ್ಲ ಜನ. ದೇವರು ತನ್ನ ಕುಮಾರನನ್ನೇ ಕೊಟ್ಬಿಟ್ರು, ಇನ್ನೇನು ಕೊಡಲ್ಲಪ್ಪ. ಇವು ಕೆಲವರು ಹೇಳ್ತಾರೆ ನೋಡಿ, ಅದೆಲ್ಲ ನೀವು ಎದುರು ನೋಡಬಾರ್ದು, ಆಶೀರ್ವಾದನೆಲ್ಲ ಎದುರು ನೋಡಬಾರ್ದು. ಮತ್ತು ಇನ್ನೇನಕ್ಕೆ ತಾನೇ ಚರ್ಚಿಗೆ ಬರಬೇಕು? ಬೆಳಿಗ್ಗೆ ಎದ್ದು ರೆಡಿಯಾಗಿ ಸ್ನಾನ ಮಾಡಿ ಟಿಫನ್ ಮಾಡಿ, ಕೆಲವರು ಟಿಫನ್ನೂ ಮಾಡಲ್ಲ ಪಾಪ, ಬೆಳಿಗ್ಗೆ ಹೊತ್ತು ಫಾಸ್ಟಿಂಗಲ್ಲಿ ಹೋಗ್ತಾರೆ ಚರ್ಚಿಗೆ. ಉಪವಾಸದಲ್ಲಿ ಹೋಗಿ ಆಟೋ ಹಿಡ್ಕೊಂಡು ಬಸ್ ಹಿಡ್ಕೊಂಡು ಗಾಡಿಗೆ ಪೆಟ್ರೋಲ್ ಹಾಕ್ಕೊಂಡು ನಾಶವಾಗಿ ಹೋಗ ಏನೂ ಇಲ್ಲ. ಮುಖ್ಯ ಅಂದರೆ ಮತ್ತೆ ಏನಕ್ಕೆ ಬರಬೇಕು? ಪಾಸ್ಟರ್, ಆಶೀರ್ವಾದಕ್ಕೆ ಮುಖ್ಯತ್ವ ಕೊಡಬೇಕು ಅಂತ ಹೇಳ್ತೀರಲ್ಲ, ಏನಕ್ಕೆ ಆಶೀರ್ವಾದ? ನಾನು ಹೇಳಲ್ಲ ಏನಕ್ಕೆ ಆಶೀರ್ವಾದ ಅಂತ. ದೇವರು ನನ್ನನ್ನು ಕರೆದದ್ದಕ್ಕೆ, ನನಗೆ ಕೊಟ್ಟಿರೋ ಪ್ರಾಜೆಕ್ಟ್ ಎಲ್ಲ ಮಾಡಬೇಕು ಅಂದರೆ ಐ ಹ್ಯಾವ್ ಟು ಲಿವ್ ಇನ್ ಬ್ಲೆಸ್ಸಿಂಗ್. ದೇವ್ರ ಸೇವೆನ, ದೇವ್ರು ನನಗೆ ಕೊಟ್ಟಿರುವಂಥ ಸೇವೆನ ನಾನು ಚೆನ್ನಾಗಿ ಮಾಡಬೇಕು ಅಂದರೆ ನನಗೇನು ಬೇಕು? ಆಶೀರ್ವಾದ. ಇಲ್ಲೇ ಏನ್ರಿ ಸೇವೆ ಮಾಡ್ತೀರಾ? ಕೆಲವರು ಇದಕ್ಕೆ ಎಗೇನ್ಸ್ಟಾಗೆ ಕುಂತಿರ್ತಾರೆ, ಕ್ರೈಸ್ತರೇ ಎಗೇನ್ಸ್ಟಾಗಿ ಕುಂತಿರ್ತಾರೆ. ಇದು ಮುಖ್ಯ ಅಲ್ಲ ಪಾಸ್ಟರ್, ಇದು ಮುಖ್ಯ ಅಲ್ಲ. ನಾನೇನು ಹೇಳ್ತೀನಿ ಅಂದರೆ, ದೇವ್ರು ಕೊಟ್ಟಿರುವಂಥ ಸೇವೆ ಇವಾಗ ಏನು ಬೇಡಪ್ಪ. ದೇವ್ರ ವಾಕ್ಯ ನಡೀತಾರೆ, ಲೋಕವೆಲ್ಲ ಹೋಗಿ ಏನು ಮಾಡಿ, ಲೋಕಕ್ಕೆಲ್ಲ ಹೆಂಗೆ ಹೋಗ್ತೀರಾ? ಇಲ್ಲ, ನಡ್ಕೊಂಡೇ ಹೋಗ್ತೀನಿ ಅಷ್ಟೇ.